ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ದಿವ್ಯಾಸ್ ಕಲರ್ಫುಲ್ ವೇ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ಡೈಲಿ ನಮ್ಮನೇಲಿ ಯೂಸ್ ಮಾಡುವಂತಹ ರೈಸ್ ಯಾವುದು ಮತ್ತು ಅದರಿಂದ ಆಗುವಂತಹ ಬೆನಿಫಿಟ್ಸ್ ಏನೇನು, ಅದನ್ನ ತಿನ್ನೋದ್ರಿಂದ ಆಗುವಂತಹ ಬೆನಿಫಿಟ್ಸ್ ಏನು, ಹಾಗೆ ಈ ರೈಸಿಂದ ನಾವು ಏನೇನು ಅಡುಗೆಗಳನ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಡೈಲಿ ನಮ್ಮ ಮನೇಲಿ ಇವಾಗ ಬಳಸ್ತಿರುವ ಅಕ್ಕಿ ಇದು ಕೆಂಪಕ್ಕಿ. ಕೆಂಪಕ್ಕಿ ಅಂದರೆ ನಿಮಗೆ ಫುಲ್ ಕೆಂಪಾಗಿರುವಂತಹ ಅಕ್ಕಿ ಸಿಗುತ್ತೆ. ಆ ಕೆಂಪಕ್ಕಿ ಅಲ್ಲ, ಇದು ಹಾಫ್ ರೆಡ್ ರೈಸ್ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಕೆಂಪು ಸ್ವಲ್ಪ ಬಿಳಿ ಬಣ್ಣ ಮಿಕ್ಸ್ ಆಗಿರುವಂತಹ ಒಂದು ಅಕ್ಕಿ. ಇದನ್ನು ನಾವು ಡೈಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಯೂಸ್ ಮಾಡ್ತಾ ಇರೋದು. ನಾನು ಮೊದಲಿಗೆ ಇವಾಗ ಈ ರೈಸ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದೇ ಅಕ್ಕಿ ನೋಡಿ, ನಾವು ನಮ್ಮ ದಿನನಿತ್ಯ ಅಡುಗೆಯಲ್ಲಿ ಬಳಸುವಂತಹ ಅಕ್ಕಿ. ಇದು ಪೂರ್ತಿ ಕೆಂಪು ಬಣ್ಣ ಇಲ್ಲ, ಸ್ವಲ್ಪ ಕೆಲವೊಂದು ಅಕ್ಕಿ ಕೆಂಪು ಬಣ್ಣ ಮತ್ತು ಕೆಲವೊಂದು ಅಕ್ಕಿ ಬಿಳಿ ಅನ್ನೋದಕ್ಕಿಂತ ಇದು ಸ್ವಲ್ಪ ಪಿಂಕಿಶ್ ಥರ ಇದೆ. ಎರಡು ಮಿಕ್ಸ್ ಆಗಿ ಇರುವಂತಹ ಅಕ್ಕಿ. ಫುಲ್ಲು ಕೆಂಪು ಅಕ್ಕಿನೂ ಬರುತ್ತೆ, ಅದಲ್ಲ ಇದು ಅಂದರೆ ಹಾಫ್ ರೆಡ್ ರೈಸ್ ಅಂತ ಹೇಳ್ಬೋದು ಆ ಅಕ್ಕಿ. ಇದು ಮಲೆನಾಡು ಸೈಡ್ ಹೆಚ್ಚಾಗಿ ಅಲ್ಲೇ ಬೆಳೀತಾರೆ, ಹಾಗಾಗಿ ನಾವು ಇದು ಲೋಕಲ್ ಅಕ್ಕಿ ಅಂತ ಇದನ್ನೇ ನಾವು ಪರ್ಚೇಸ್ ಮಾಡಿ ಹೆಚ್ಚಾಗಿ ತಿಂತೀವಿ. ನಮ್ಮ ಸಣ್ಣ ವಯಸ್ಸಲ್ಲೆಲ್ಲ ಇದನ್ನೇ ಹೆಚ್ಚಾಗಿ ತಿಂತಾ ಇದ್ದಿದ್ದು. ಮಧ್ಯೆ ಸ್ವಲ್ಪ ವೈಟ್ ರೈಸು ತಿಂತಾ ಇದ್ವಿ. ಈಗ ಮತ್ತೆ ಇದೇ ರೈಸನ್ನು ಹೆಚ್ಚಾಗಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನೋಡಿದ್ರಲ್ವಾ ಯಾವ ಅಕ್ಕಿನ ನಾವು ಡೈಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈ ಅಕ್ಕಿನಲ್ಲಿ ಸೆಲೆನಿಯಂ, ಕ್ಯಾಲ್ಶಿಯಂ, ಮ್ಯಾಂಗನೀಸ್ ಮತ್ತು ಮೆಗ್ನೀಷಿಯಂ ಈ ಅಂಶಗಳು ಹೆಚ್ಚಾಗಿ ಇರುತ್ತೆ. ಈ ಎಲ್ಲ ಖನಿಜಾಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಮುಖ್ಯ ಖನಿಜಾಂಶಗಳಾಗಿದೆ. ಇನ್ನು ಈ ಅಕ್ಕಿಯಲ್ಲಿ ಕ್ಯಾಲೋರೀಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಈ ಎರಡು ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ನಮ್ಮ ದೇಹದ ತೂಕ ಕಡಿಮೆ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಇದರಿಂದ ಮಾಡಿದ ಆಹಾರ ತಿನ್ನೋದ್ರಿಂದ ನಮ್ಮ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡುತ್ತೆ. ನಾರ್ಮಲ್ ಆಗಿ ರೈಸ್ ತಿನ್ನೋದ್ರಿಂದ ದೇಹದ ತೂಕ ಹೆಚ್ಚಾಗುತ್ತೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಆದರೆ ಈ ರೈಸ್ ತಿನ್ನೋದ್ರಿಂದ ನಮ್ಮ ತೂಕ ಸಮತೋಲನದಲ್ಲಿರುತ್ತೆ. ಆ್ಯಕ್ಚುಲಿ ರೈಸ್ ತಿನ್ನೋದ್ರಿಂದನೇ ನಮ್ಮ ಬಾಡಿ ತೂಕ ಹೆಚ್ಚಾಗುತ್ತಾ ಇಲ್ವಾ? ನಾವು ರೈಸ್ ಪಕ್ಕದಲ್ಲಿ ಇಟ್ಕೊಂಡಿರೋ ಒಂದಷ್ಟು ಎಣ್ಣೆಲಿ ಕರೆದು ಸಂಡಿಗೆ, ಹಪ್ಪಳ, ಬೋಂಡ, ಬಜ್ಜಿ ಇದರಿಂದ ನಮ್ಮ ತೂಕ ಜಾಸ್ತಿ ಆಗುತ್ತಾ ಗೊತ್ತಿಲ್ಲ. ಯಾಕಂದರೆ ನಾನು ಕೆಲವೊಂದು ಡಾಕ್ಟರ್ಸ್ ಹೇಳಿರೋದು ನೋಡಿನಿ, ರೈಸ್ಗಿಂತ ನೀವು ಸೈಡ್ಸ್ ಏನು ಇಟ್ಕೊಂಡಿರ್ತೀರ ಅದು ತಿನ್ನೋದ್ರಿಂದ ನಿಮ್ಮ ದೇಹದ ತೂಕ ಹೆಚ್ಚಾಗುತ್ತೆ ಅಂತ. ಆದರೆ ತುಂಬ ಜನಕ್ಕೆ ನಂಬಿಕೆ ಇರೋದು ರೈಸ್ ತಿನ್ನೋದ್ರಿಂದ ನಾವು ದಪ್ಪ ಆಗಿಬಿಡ್ತೀವಿ ಅನ್ನೋ ಭಯದಲ್ಲೇ ಇರ್ತಾರೆ. ಹಾಗಾಗಿ ಅಂಥವ್ರಿಗೆ ಈ ರೈಸ್ ತಿನ್ನೋದು, ನಾನು ಹೇಳೋದಾದರೆ ಈ ರೈಸ್ ತಿನ್ನೋದ್ರಿಂದ ಅವರ ದೇಹದ ತೂಕ ಏನಿದೆ ಅದು ಒಂದು ಸಮತೋಲನದಲ್ಲಿರುತ್ತೆ ಅಂತ ಹೇಳ್ಬೋದು. ಈ ಅಕ್ಕಿಯಲ್ಲಿ ಏನು ನಾರಿನಾಂಶ, ಏನು ಫೈಬರ್ ಕಂಟೆಂಟ್ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗಿ ಇರೋದ್ರಿಂದ ಇದು ಹಸುವನ್ನು ಕಡಿಮೆ ಮಾಡುತ್ತೆ. ಪದೇ ಪದೇ ಹಸುವಾಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ. ಹಾಗೆ ಹಸುವಿನ ಹಾರ್ಮೋನ್ಸ್ ಏನಿದೆ ಅದನ್ನು ಒಂದು ಕಂಟ್ರೋಲಲ್ಲಿ ಇಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಎಲ್ಲರಲ್ಲೂ ಕಾಣ್ತಾ ಇರೋ ಸಮಸ್ಯೆ ಅಂದರೆ ಮಧುಮೇಹ ಸಮಸ್ಯೆ, ಏನು ಡಯಾಬಿಟಿಸ್, ಶುಗರ್ ಅಂತೆಲ್ಲ ಹೇಳ್ತೀವಿ, ಈ ಸಮಸ್ಯೆ. ಅಂತಹ ಸಮಸ್ಯೆ ಇರೋರು ಈ ಅಕ್ಕಿಯನ್ನು ತಿನ್ನೋದು ಒಳ್ಳೆಯದು. ಯಾಕಂದರೆ ಈ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ತುಂಬ ಕಡಿಮೆ ಇರೋದ್ರಿಂದ ಇದು ಈ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹ ಈ ಅಕ್ಕಿ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿರುವಂತಹ ಫೈಬರ್ ಕಂಟೆಂಟ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಈ ಅಕ್ಕಿಯಲ್ಲಿ ಸಮೃದ್ಧವಾಗಿದೆ. ಹಾಗಾಗಿ ಈ ಅಕ್ಕಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ, ಚೆನ್ನಾಗಿರುತ್ತೆ. ಈ ಅಕ್ಕಿಯಿಂದ ನೀವು ಅನ್ನ, ನೀರು ದೋಸೆ ಮತ್ತು ಕಡುಬು ಇದೆಲ್ಲವನ್ನು ಮಾಡ್ಕೋಬೋದು. ಹೆಚ್ಚಾಗಿ ಅನ್ನಕ್ಕೆ ನೀವು ಯೂಸ್ ಮಾಡ್ಬೋದು. ಅನ್ನವನ್ನು ನೀವು ಕುಕ್ಕರಲ್ಲೂ ಇಟ್ಕೋಬೋದು. ಕುಕ್ಕರಲ್ಲಿ ಇಟ್ಟರೆ ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಬರುತ್ತೆ. ಇಲ್ಲಿದ್ರೆ ನೀವು ಬಸ್ತು ಸಹ ಮಾಡ್ಕೋಬೋದು. ನಾವು ನಮ್ಮ ಮನೇಲಿ ಟೈಮ್ ಇದ್ದಾಗ ಮಧ್ಯಾಹ್ನದ ಟೈಮೆಲ್ಲ ಹಾಗೆ ಅನ್ನವನ್ನು ಬೇಯಿಸಿ ಬಸ್ತು ಅನ್ನವನ್ನು ರೆಡಿ ಮಾಡ್ಕೊಳ್ತೀವಿ. ಅರ್ಜೆಂಟಲ್ಲಿ ಇದ್ದಾಗ ಕುಕ್ಕರಲ್ಲಿ ಇಡ್ತೀವಿ. ಯಾಕಂದರೆ ಹಾಗೆ ಬೇಯಲಿಕ್ಕೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಹಾಗೆ ಟೈಮ್ ಇದ್ದಾಗ ಮಾತ್ರ ಆ ಥರ ಮಾಡ್ಕೊಳ್ತೀವಿ. ಇಲ್ಲದೇ ನಾರ್ಮಲಾಗಿ ಕೆಲವೊಂದು ಟೈಮ್ ಕುಕ್ಕರಲ್ಲಿ ಸಹ ಇಡ್ತೀವಿ. ಇನ್ನು ಈ ಅನ್ನ ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ, ವೈಟ್ ರೈಸ್ ತಿಂದು ರೂಢಿ ಇರೋರಿಗೆ.
ಬಟ್ ತಿಂತ ಅಡ್ಜಸ್ಟ್ ಆಗಿಬಿಡುತ್ತೆ. ಹಾಗೆ ಇದು ಈ ಅಕ್ಕಿ ನಾನ್ ವೆಜ್ ಯಾರು ತಿಂತಾರೆ ಅವರಿಗೆ ನಾನ್ ವೆಜ್ ಕರಿ ಸಾಂಬಾರೆಲ್ಲ ಇರುತ್ತಲ್ವ, ಮಟನ್ ಸಾರು ಅದಕ್ಕೆಲ್ಲ ತುಂಬ ಚೆನ್ನಾಗೇ ಇರುತ್ತೆ. ಇನ್ನು ಮಾಮೂಲಿ ತರಕಾರಿ ಸಾಂಬಾರು ಪಲ್ಯ ಎಲ್ಲ ಇದ್ದಾಗಲೂ ಸಹ ತುಂಬ ಚೆನ್ನಾಗೇ ಇರುತ್ತೆ. ಇದಷ್ಟೇ ಅಲ್ಲದೆ ನೀವು ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಅಂತ ಕೇಳಿರ್ತೀರ, ನೀರು ದೋಸೆಯನ್ನು ಮಾಡ್ಕೋಬೋದು. ಈ ನೀರು ದೋಸೆ ಮಲೆನಾಡು ಸೈಡಲ್ಲಿ ಹೆಚ್ಚಾಗಿ ಬೆಳಗಿನ ತಿಂಡಿಗೆ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್. ಈ ನೀರು ದೋಸೆಯನ್ನು ಈ ಕೆಂಪಕ್ಕಿಯಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಇದ್ರ ಜೊತೆಗೆ ನಾನ್ ವೆಜ್ ಕರೀಸ್ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ. ಇನ್ನು ವೆಜ್ ತಿನ್ನೋರು ಖಾರವಾದ ಕೆಂಪು ಚಟ್ನಿಯನ್ನು ಮಾಡಿಕೊಂಡು ಅದ್ರ ಜೊತೆ ನೀರು ದೋಸೆಯನ್ನು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಮಲೆನಾಡು ಸೈಡಲ್ಲಿ ಇದಕ್ಕೆ ಬರಿಯಕ್ಕಿ ದೋಸೆ ಅಂತ ಕೂಡ ಕರೀತಾರೆ. ಹಾಗೆ ಇನ್ನು ಕಡುಬು ಅಂತ ಹೇಳ್ತೀವಿ ನಮ್ಮ ಕಡೆ. ಕಡುಬು ಅಂದರೆ ಕಾಯಿ ಕಡುಬಲ್ಲ, ಇದು ಅಕ್ಕಿನ ರವೆ ಮಾಡಿಬಿಟ್ಟು ಅದರಲ್ಲಿ ಉಂಡ್ಲಿಗೆ ಅಂತ ಹೇಳ್ತೀವಿ, ಉಂಡೆ ರೀತಿ ಮಾಡ್ತೀವಿ, ಆ ಥರ ಕಡುಬು ಸಹ ಮಾಡ್ಕೋಬೋದು. ಇನ್ನು ಕಜ್ಜಾಯ ಅಥವಾ ಅತ್ರಸ ಅಂತ ಹೇಳ್ತಾರಲ್ಲ ಸ್ವೀಟು, ಅದನ್ನು ಕೂಡ ಈ ಅಕ್ಕಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ತುಂಬ ಕಡೆ ಬೇರೆ ಕಡೆ ಏನೇನೋ ಪದಾರ್ಥಗಳನ್ನ ಮಾಡ್ತಾರೆ. ಕೆಲವರು ಒಗ್ಗರಣೆ ಅನ್ನ ಅಂತ ಮಾಡ್ತಾರೆ, ಇದೇ ಅಕ್ಕಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ನಾವು ಏನು ಡೈಲಿ ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾವು ಈ ಅಕ್ಕಿನ ನಮ್ಮ ಊರಿಗೆ ಹೋದಾಗ ಅಲ್ಲಿಂದ ಪರ್ಚೇಸ್ ಮಾಡಿ ತರ್ತೀವಿ. ಬಟ್ ಈ ಅಕ್ಕಿ ಎಲ್ಲ ಕಡೆ ಅಂಗಡಿಗಳಲ್ಲಿ ಲಭ್ಯ ಇರುತ್ತೆ, ಆದರೆ ಪ್ರೈಸು ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಊರಿಂದ ತರ್ತೀವಿ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.